ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿ. ಮೇಷರಾಶಿಯವರು ನಿಮ್ಮಲ್ಲಿರುವ ಸಾಹಸ ಪ್ರವೃತ್ತಿ ಮತ್ತು ನಾಯಕತ್ವ ಗುಣ ಇಂದು ನಿಮಗೆ ಹೊಸ ದಿಕ್ಕನ್ನ ತೋರಿಸಲಿದೆ. ಸೋಲಿಗೆ ಹೆದರದೆ ಮುನ್ನುಗ್ಗಬೇಕಾಗುವಂತಹ ದಿನಗಳು ಇಂದು ನೀವು ನೋಡುವಂಥದ್ದು. ಪ್ರತಿಭೆ ಎಲ್ಲರಿಗೂ ಇರುವಂಥದ್ದು, ಆದರೆ ಅದನ್ನ ಯಶಸ್ಸಾಗಿ ಬದಲಿಸಲು ಅಚಲವಾದಂತಹ ಶ್ರದ್ಧೆ ಬೇಕು. ನಿಮ್ಮ ಹಾದಿಯಲ್ಲಿ ಕಲ್ಲುಗಳು ಎದುರಾದಾಗ ಅವುಗಳನ್ನ ಅಡೆತಡೆಗಳೆಂದು ಭಾವಿಸಬೇಡಿ. ಬದಲಾಗಿ ಸಾಧನೆಯ ಶಿಖರ ಏರಲು ಅವುಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಮುಂದೆ ಸಾಗಬೇಕಾಗುತ್ತೆ. ಇಂದು ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಂಡುಬರಲಿವೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ದೂರದ ಊರಿನ ವ್ಯವಹಾರಗಳಿಂದ ಉತ್ತಮ ಲಾಭ ದೊರೆಯಲಿದೆ. ನಿಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ತಾಳ್ಮೆಯಿಂದ ಯೋಚಿಸಿ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಶತ್ರುಗಳ ಮೇಲೆ ನಿಮ್ಮ ಮೇಲುಗೈ ಇರುವಂತದ್ದನ್ನ ನೋಡ್ತೀರ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುತ್ತೀರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಮಾರ್ಗಗಳು ಗೋಚರಿಸುತ್ತವೆ. ಆಸ್ತಿ ಖರೀದಿ ಅಥವಾ ಮಾರಾಟದ ಮಾತುಕತೆಗಳು ಯಶಸ್ವಿಯಾಗುವಂಥದ್ದು. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನ ನಿಯಂತ್ರಿಸುವುದು ಕೂಡ ಉತ್ತಮವಾಗಿರುವಂಥದ್ದು. ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ದಂಪತಿಗಳ ನಡುವೆ ಪ್ರೀತಿ ಮತ್ತು ವಿಶ್ವಾಸ ವೃದ್ಧಿಯಾಗಲಿದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರಲಿವೆ. ಸಾಯಂಕಾಲದ ವೇಳೆ ಪ್ರಿಯ ಪಾತ್ರರೊಂದಿಗೆ ಕಾಲ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದನ್ನ ನೋಡ್ತೀರ. ಇನ್ನು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಉಷ್ಣ ಸಂಬಂಧಿ ತೊಂದರೆಗಳು ಅಥವಾ ಸಣ್ಣ ಪುಟ್ಟ ಹೊಟ್ಟೆಯ ನೋವು ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಆದಷ್ಟು ಹೆಚ್ಚಿನ ನೀರನ್ನ ಕುಡಿಯುವುದು ಮತ್ತು ಯೋಗವನ್ನ ಮಾಡುವುದು ಇಂದಿನ ಆರೋಗ್ಯಕ್ಕೆ ಅವಶ್ಯಕವಾದುದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಕನಕಾಭಿಷೇಕ ಅಥವಾ ದಾನವನ್ನ ಮಾಡಬೇಕಾಗುತ್ತೆ. ಬಿಳಿ ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸಿ, ಸಾಧ್ಯವಾದರೆ ಬಡವರಿಗೆ ಅಥವಾ ಅರ್ಚಕರಿಗೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ಆಗ ಇದು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡುವಂಥದ್ದು. ಇನ್ನು ಮಂತ್ರವನ್ನ ನೋಡುವುದಾದರೆ ಓಂ ಶ್ರೀಂ ಕ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಶಾಂತಿಯೂ ಕೂಡ ಲಭಿಸುವಂಥದ್ದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ನಿಮ್ಮ ಜಾತಕದ ದೋಷಗಳನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುವಂಥದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರು ವಜ್ರವು ಹೊಳೆಯಲು ಕತ್ತಲೆ ಮತ್ತು ಒತ್ತಡ ಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಪರಿಸ್ಥಿತಿಗಳು ನಿಮ್ಮನ್ನ ಕುಗ್ಗಿಸಲು ಅಲ್ಲ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಜಗತ್ತಿಗೆ ಪ್ರಕಾಶಿಸುವಂತೆ ಮಾಡಲು ಬರುತ್ತವೆ. ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮ ಶ್ರೇಷ್ಠ ಆಯುಧಗಳು ಆಗುವಂಥದ್ದು. ಇಂದು ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾದಂತಹ ದಿನ. ಆಭರಣಗಳು ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ನಿಮ್ಮ ಆದಾಯದಲ್ಲಿ ಹೆಚ್ಚಳ ಕಂಡುಬರುವಂತಹ ಸೂಚನೆಗಳಿವೆ. ದೀರ್ಘಕಾಲದ ಸಾಲಗಳಿಂದ ಮುಕ್ತಿ ಪಡೆಯಲು ನೀವು ಮಾಡುವಂತಹ ಪ್ರಯತ್ನಗಳು ಇಂದು ಯಶಸ್ವಿಯಾಗುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸುವುದು ಸೂಕ್ತವಾದುದು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಸಣ್ಣ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯಲಿವೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ನಿಮ್ಮ ಮನಸ್ಸಿನ ಆತಂಕಗಳು ಕೂಡ ದೂರವಾಗುತ್ತವೆ. ಇನ್ನು ನಿಮ್ಮ ರಾಶಾಧಿಪತಿ ಶುಕ್ರನ ದಿನವಾಗಿದ್ದರಿಂದ ವೃತ್ತಿ ಜೀವನದಲ್ಲಿ ವಿಶೇಷ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೆಚ್ಚಿನ ಲಾಭ ಮತ್ತು ಖ್ಯಾತಿ ಕೂಡ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ಬಾಕಿ ಇರುವ ವ್ಯವಹಾರಗಳು ಪೂರ್ಣಗೊಳ್ಳಲಿವೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಹೊಸ ಜವಾಬ್ದಾರಿಗಳು ನಿಮಗೆ ಒಲಿಯುವುದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುವಂತಹ ದಿನ. ಸೌಂದರ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸುವಿರಿ. ಆದರೆ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಅತಿಯಾದ ಕೆಲಸದಿಂದ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನಿಮಗೆ ನೋಡುವುದಾದರೆ ಶುಕ್ರನ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ.
ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 33 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣೆ ಮತ್ತು ಸುಖ ಸಂತೋಷವನ್ನ ಹೆಚ್ಚಿಸುತ್ತದೆ. ಇನ್ನು ಪರಿಮಳ ದ್ರವ್ಯಗಳನ್ನ ಬಳಸುವಂಥದ್ದು. ಇಂದು ಸುಗಂಧ ದ್ರವ್ಯ ಅಥವಾ ಸೆಂಟ್ ಬಳಸುವುದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಲು ಸಹಕಾರಿಯಾಗುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ನೀಡಬೇಕಾಗುತ್ತೆ. ಇದು ಶುಕ್ರ ದೋಷಗಳನ್ನ ನಿವಾರಿಸುವಂಥದ್ದು. ಇನ್ನು ಶುಕ್ರ ಮಂತ್ರ ಪಠಣೆಯನ್ನು ಮಾಡುವಂಥದ್ದು. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವಂಥದ್ದು. ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿಯಾಗುವಂಥದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು, ನಿಮ್ಮ ಮಾತುಗಳು ಕೇವಲ ಶಬ್ದಗಳಲ್ಲ, ಅವು ನಿಮ್ಮ ಯಶಸ್ಸಿನ ಬೀಜಗಳು. ಇಂದು ನೀವು ಆಡುವ ಪ್ರತಿಯೊಂದು ಸಕಾರಾತ್ಮಕ ಮಾತು ನಾಳೆಯ ಸುಂದರ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಜಗತ್ತನ್ನ ಗೆಲ್ಲುವ ಮುನ್ನ ನಿಮ್ಮ ಮನಸ್ಸನ್ನ ಗೆಲ್ಲಬೇಕಾಗುತ್ತೆ. ಇಂದು ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುವಂತದ್ದು, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗಬಹುದು. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಿ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಇಂದಿನ ದಿನಕ್ಕೆ ಹಿತಕರವಾಗುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂಥದ್ದು. ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನ ನೀಡುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಕೇಳಿ ಬರಲಿದೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವನ್ನ ಖಂಡಿತವಾಗಿ ಈ ದಿನ ನೀವು ನೋಡ್ತೀರ. ಇನ್ನು ಆರ್ಥಿಕವಾಗಿ ಇಂದು ಶುಭವಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭ ದೊರೆಯಬಹುದು. ಆದಾಗ್ಯೂ ಕೂಡ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯವಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಇಂದು ಉದ್ಯೋಗದ ಸ್ಥಳದಲ್ಲಿ ಅಂದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯುವಂತದ್ದು. ನಿಮ್ಮ ಸೃಜನಾತ್ಮಕ ಆಲೋಚನೆಗಳಿಗೆ ವೇದಿಕೆ ಸಿಗಲಿದ್ದು ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಕರುವಂತದ್ದು. ಇಂದು ನಡೆಸುವಂತಹ ಮಾತುಕತೆಗಳು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾಗುವಂತದ್ದನ್ನ ನೋಡ್ತೀರ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಲಕ್ಷ್ಮಿಯ ಪೂಜೆಯನ್ನ ಮಾಡುವಂಥದ್ದು. ಇಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಕ್ಕಿ ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಬುಧ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಮಿಥುನ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುವಂಥದ್ದು. ಇನ್ನ ಹಸಿದಂತಹ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ಇಡಬೇಕಾಗುತ್ತೆ. ಈ ಪುಣ್ಯ ಕಾರ್ಯವು ನಿಮ್ಮ ಮಾನಸಿಕ ನೆಮ್ಮದಿಗೆ ಕಾರಣವಾಗುವಂಥದ್ದು. ಇಂದು ತಿಳಿ ಹಸಿರು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಅದೃಷ್ಟವನ್ನ ಖಂಡಿತವಾಗಿ ತರುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಖಂಡಿತವಾಗಿ ಈ ದಿನ ನೀವು ಕಂಡೇ ಕಾಣ್ತೀರಾ. ಕಟಕ ರಾಶಿಯವರೇ, ಬೆಳದಿಂಗಳ ಶಾಂತತೆ ಮತ್ತು ಸಮುದ್ರದ ಆಳ ನಿಮ್ಮ ವ್ಯಕ್ತಿತ್ವದ ಶಕ್ತಿ. ಜಗತ್ತು ನಿಮ್ಮ ಮೃದುತ್ವವನ್ನ ದೌರ್ಬಲ್ಯ ಎಂದು ಭಾವಿಸಬಹುದು, ಆದರೆ ನೆನಪಿಡಿ, ಮೃದುವಾದ ಅಲೆಗಳೇ ಬಂಡೆಗಳನ್ನ ಸವೆಸುವಂತಹ ಶಕ್ತಿಯನ್ನ ಹೊಂದಿರುತ್ತವೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧವಾಗಬೇಕಾಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳಿಗೆ ಶುಭ ಫಲಿತಾಂಶಗಳು ದೊರೆಯಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಿರಿಯರ ಅಧಿಕಾರಿಯಿಂದ ಶ್ಲಾಘನೆ ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಲಾಭಕ್ಕೆ ದಾರಿಯಾಗುವಂತಹ ಹೊಸ ಒಪ್ಪಂದಗಳು ಸಿಗಬಹುದು. ಸೃಜನಶೀಲ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿರುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ದೊರೆಯುವಂತಹ ಸೂಚನೆ ಇದೆ, ಆದರೆ ಕುಟುಂಬದವರ ಅಥವಾ ಆಪ್ತರ ಬೇಡಿಕೆಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿರಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ, ಏಕೆಂದರೆ ಮರಳಿ ಪಡೆಯಲು ಕಷ್ಟವಾಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ತಾಯಿಯ ಕಡೆಯಿಂದ ಶುಭ ಸುದ್ದಿಯನ್ನ ನಿರೀಕ್ಷಿಸಬಹುದು. ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ
ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಭಾವನಾತ್ಮಕ ಒತ್ತಡದಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಬಹುದು ಅಥವಾ ಎದೆ ನೋವಿನಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಶೀತ ಪದಾರ್ಥಗಳ ಸೇವನೆಯಲ್ಲಿ ಮಿತಿ ಇರಬೇಕಾಗುತ್ತೆ ಮತ್ತು ಆದಷ್ಟು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಿದರೆ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಚೇತರಿಕೆಯನ್ನ ಈ ದಿನ ಕಂಡುಕೊಳ್ತೀರ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ, ನಿಮ್ಮ ರಾಶಾಧಿಪತಿ ಚಂದ್ರನ ಆಗಿರುವುದರಿಂದ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಲಲಿತಾ ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಆಗ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇನ್ನು ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗುವಂಥದ್ದನ್ನ ನೋಡ್ತೀರ. ಇನ್ನು ಅನ್ನದಾನವನ್ನ ಮಾಡುವಂಥದ್ದು ನಿಮಗೆ ಸಾಧ್ಯವಾದರೆ ನಿರ್ಗತಿಕರಿಗಾಗಿರ್ಬೋದು ಅಥವಾ ಹಸಿದವರಿಗಾಗಿರ್ಬೋದು, ಬಿಳಿ ಬಣ್ಣದ ಪ್ರಾಣಿಗಳಿಗೆ, ಉದಾಹರಣೆಗೆ ಬಿಳಿ ಹಸುವಿಗೆ ಹಾಲು ಅಥವಾ ಅಕ್ಕಿಯಿಂದ ಮಾಡಿದಂತಹ ಪದಾರ್ಥವನ್ನ ನೀಡಬೇಕಾಗುತ್ತೆ. ಮತ್ತು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಮತ್ತು ಸಕಾರಾತ್ಮಕತೆಗೆ ಉತ್ತಮವಾದದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿಯ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಸಿಂಹ ರಾಶಿಯವರೇ, ಸಿಂಹದ ಹೆಜ್ಜೆ ಸದ್ದಿಲ್ಲದಿದ್ದರೂ ಅದರ ಗುರಿ ಸ್ಪಷ್ಟವಾಗಿರುತ್ತದೆ. ಹಾಗೆಯೇ ನಿಮ್ಮ ಯಶಸ್ಸು ಸದ್ದಿಲ್ಲದೆ ನಡೆಯಲಿ. ನಿಮ್ಮ ಸಾಧನೆ ಇಡೀ ಜಗತ್ತಿಗೆ ಕೇಳಿಸುವಂತೆ ಇರಲಿ. ನೆನಪಿಡಿ, ಸೂರ್ಯನಿಗೆ ಯಾರೂ ದಾರಿಯನ್ನ ತೋರಿಸಬೇಕಿಲ್ಲ, ಅವನು ತನ್ನ ಪ್ರಕಾಶದಿಂದಲೇ ದಾರಿಯನ್ನ ಮಾಡಿಕೊಳ್ಳುತ್ತಾನೆ. ನಿಮ್ಮ ಮೇಲಿರುವಂತಹ ನಂಬಿಕೆಯೇ ನಿಮ್ಮ ಅತಿದೊಡ್ಡದಾದಂತಹ ಶಕ್ತಿಯಾಗುವಂಥದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾದಂತಹ ಸಮಯ ಬರಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದನ್ನ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರುವಂಥದ್ದು. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿದ್ದು, ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಗಳು ಕೂಡ ಈ ದಿನ ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದನ್ನ ಖಂಡಿತವಾಗಿ ನೋಡ್ತೀರ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಹಳೆಯ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ಸಮಯ. ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಆದರೆ ಮನೆಗೆ ಸಂಬಂಧಿಸಿದ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು. ಆದಷ್ಟು ಖರ್ಚಿನ ಮೇಲೆ ನಿಗಾವನ್ನು ಇಟ್ಕೊಂಡು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂಥದ್ದು. ನಿಮ್ಮ ನಾಯಕತ್ವದ ಗುಣಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಕೂಡ ನಿಮಗೆ ಉತ್ತಮ ಲಾಭವನ್ನ ತಂದುಕೊಡುವಂಥದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ, ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಆಗಿರ್ಬೋದು ಅಥವಾ ಸಂಜೆ ವೇಳೆ ಆಗಿರ್ಬೋದು, ಮಹಾಲಕ್ಷ್ಮಿಯ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸೂರ್ಯ ದರ್ಶನವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡ್ಕೊಳ್ಬೇಕಾಗತ್ತೆ. ನೀವು ಆದಷ್ಟು ಬಿಳಿ ಬಣ್ಣದ ವಸ್ತುಗಳನ್ನ, ಅಂದ್ರೆ ಹಾಲಾಗಿರ್ಬೋದು, ಸಕ್ಕರೆ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಇವುಗಳನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಬೇಕಾಗತ್ತೆ. ಇದು ನಿಮ್ಮ ರಾಶಿಯ ಮೇಲಿರುವಂತಹ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಗುಲಾಬಿ ಅಥವಾ ಬಂಗಾರದ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಖಂಡಿತವಾಗಿಯೂ ಅದೃಷ್ಟವನ್ನ ತರುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರ. ಇನ್ನು ಶುಭ ಸಂಖ್ಯೆಯಾಗಿ ಬಳಸುವುದಾದರೆ 1 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಗುಲಾಬಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕು. ಕನ್ಯಾ ರಾಶಿಯವರೇ, ಪರಿಪೂರ್ಣತೆ ಎಂಬುದು ಕೇವಲ ಗುರಿಯಲ್ಲ, ಅದು ನಿಮ್ಮ ದೈನಂದಿನ ಅಭ್ಯಾಸವಾಗಲಿ. ಸಣ್ಣ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡುತ್ತಾ ಹೋದರೆ ಒಂದು ದಿನ ಅವು ದೊಡ್ಡ ಯಶಸ್ಸಿನ ಶಿಖರವನ್ನ ನಿರ್ಮಿಸುತ್ತವೆ. ನಿಮ್ಮ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸಿ. ಕಾಲ ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿಯುವಂಥದ್ದನ್ನ ನೋಡ್ತೀರ. ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿಯೇ ನಿಮ್ಮ ದೊಡ್ಡದಾದಂತಹ ಆಸ್ತಿ. ಯಾವುದೇ ಗೊಂದಲಗಳಿಗೆ ಕಿವಿಗೊಡದೆ ನಿಮ್ಮ ಕರ್ತವ್ಯದತ್ತ ಗಮನವನ್ನ ನೀವು ಹರಿಸಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರುವಂಥದ್ದು.
ನಿಮ್ಮ ನಿಖರತೆ ಮತ್ತು ಕೆಲಸದ ಶೈಲಿಯು ಸಹೋದ್ಯೋಗಿಗಳಿಗೆ ಮಾದರಿಯಾಗಲಿದೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭವೂ ಕೂಡ ದೊರೆಯಲಿದೆ. ವಿಶೇಷವಾಗಿ ವಿದೇಶಿ ವ್ಯವಹಾರ ಅಥವಾ ದೂರದ ಊರಿನ ಸಂಪರ್ಕ ಹೊಂದಿದವರಿಗೆ ಹೆಚ್ಚಿನ ಲಾಭದ ಯೋಗವು ಇರುವಂಥದ್ದು. ನೂತನ ಹೂಡಿಕೆಗಳಿಗೆ ಇಂದು ಒಳ್ಳೆಯ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಬಲವಾಗಿರುವಂತಹ ದಿನ. ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಲಾಭಾಂಶ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಹೊಸ ಯೋಜನೆಯನ್ನ ರೂಪಿಸಲು ಇದು ಉತ್ತಮವಾದಂತಹ ದಿನ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಕ್ಷೇಮವಾಗಿರುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆಗೆ ಬರುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂಥದ್ದು. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಅವಿವಾಹಿತರಿಗೆ ಮನಸ್ಸಿಗೊಪ್ಪುವಂತಹ ಸಂಗಾತಿ ದೊರೆಯುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ ನಿಮಗೆ. ಆದರೆ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆಯಲ್ಲಿ ವ್ಯತ್ಯಯವಾಗಬಹುದು. ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದ ಕ್ರಮದಲ್ಲಿ ನಿಯಂತ್ರಣವಿರಲಿ. ನಿಯಮಿತವಾಗಿ ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯವಾಗಿರುವಂಥದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳಿಂದ ಪೂಜೆಯನ್ನ ಮಾಡಿ ಮತ್ತು ಲಲಿತ ಸಹಸ್ರನಾಮವನ್ನ ಪಠಿಸಿ. ಇದು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುವಂಥದ್ದು. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದನ್ನು ನೋಡ್ತೀರ. ಇನ್ನು ದಾನ ಧರ್ಮವನ್ನು ಮಾಡಬೇಕಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿಯನ್ನ ದಾನವಾಗಿ ಮಾಡಿ. ಇದರಿಂದ ಬುಧಗ್ರಹದ ಕೃಪೆ ನಿಮ್ಮ ಮೇಲೆ ಸದಾ ಇರುವಂಥದ್ದು. ಇನ್ನು ಅಶ್ವತ್ಥ ಮರಕ್ಕೆ ನೀರನ್ನು ಹಾಕಿ ನಮಸ್ಕರಿಸುವುದು ಮಾನಸಿಕ ಶಾಂತಿಗೆ ದಾರಿಯಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ತಿಳಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ತುಲಾ ರಾಶಿಯವರೇ, ಜೀವನ ಎಂಬುದು ತಕ್ಕಡಿ ಇದ್ದಂತೆ. ಅಲ್ಲಿ ಗೆಲುವು ಮತ್ತು ಸೋಲುಗಳ ನಡುವೆ ಸಮತೋಲನ ಸಾಧಿಸುವುದೇ ನಿಜವಾದಂತಹ ಕಲೆ. ನೀವು ಇತರರನ್ನ ಸಮಾಧಾನ ಪಡಿಸುವ ಭರದಲ್ಲಿ ನಿಮ್ಮ ಸ್ವಂತ ಕನಸುಗಳನ್ನ ಮರೆಯಬೇಡಿ. ನೀವು ಸುಂದರವಾಗಿ ಯೋಚಿಸಿದರೆ ಮಾತ್ರ ನಿಮ್ಮ ಸುತ್ತಲಿನ ಪ್ರಪಂಚವು ಸುಂದರವಾಗಿ ಕಾಣಲು ಸಾಧ್ಯವಾಗುವಂಥದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರಿಂದ ಉತ್ತಮ ಸಲಹೆಗಳು ದೊರೆಯಲಿವೆ. ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಗೃಹಾಲಂಕಾರಕ್ಕಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಆದರೂ ಖರ್ಚು ಮಾಡುವಾಗ ಬಜೆಟ್ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇಂದು ಸ್ತ್ರೀ ವರ್ಗದರಿಂದ ಧನ ಸಹಾಯ ಅಥವಾ ಲಾಭದ ಸೂಚನೆಯೂ ಕೂಡ ಇರುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬಹಳ ಅನುಕೂಲಕರವಾದಂತಹ ದಿನ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ, ವಿಶೇಷವಾಗಿ ಕಲೆ, ವಿನ್ಯಾಸ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸುಂದರವಾದಂತಹ ಸಮಯವನ್ನ ಕಳೆಯಲು ಉತ್ತಮವಾದಂತಹ ದಿನ. ಪ್ರೇಮಿಗಳಿಗೆ ಇಂದು ಪರಸ್ಪರ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನವಾಗಿದೆ. ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಈ ದಿನ ನಿಮಗೆ ಇರುವಂಥದ್ದು. ನಿಮ್ಮ ವ್ಯಕ್ತಿತ್ವವು ಎಲ್ಲರ ಗಮನವನ್ನ ಸೆಳೆಯುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾಗಿದ್ದೆ. ಆದರೆ ಚರ್ಮದ ಸಮಸ್ಯೆ ಅಥವಾ ಅಲರ್ಜಿ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರ ಸೇವನೆಯನ್ನ ಆದಷ್ಟು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗತ್ತೆ. ಸಂಜೆ ಸಮಯದಲ್ಲಿ ಲಘು ವ್ಯಾಯಾಮ ಅಥವಾ ನಡಿಗೆಗೆ ನಿಮ್ಮ ಮನಸ್ಸಿಗೆ ಉಲ್ಲಾಸವನ್ನ ನೀಡುವಂಥದ್ದನ್ನ ಈ ದಿನ ನೀವು ನೋಡ್ತೀರ. ಇಂದು ಸೇವೆಯ ಮೂಲಕ ಪರಿಹಾರವನ್ನ ಪಡ್ಕೊಳ್ಬೇಕಾಗತ್ತೆ. ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ಬಡವರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಹಂಚಬೇಕಾಗುತ್ತೆ. ಇದರಿಂದ ನಿಮ್ಮ ರಾಶಾಧಿಪತಿ ಶುಕ್ರನ ಬಲ ಹೆಚ್ಚಿಗೆಯಾಗುವಂಥದ್ದು. ಇನ್ನು ಮಂತ್ರವನ್ನ ಪಠಿಸುವುದಾದರೆ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಪ್ರಸನ್ನತೆಯು ಕೂಡ ಹೆಚ್ಚಾಗುವಂಥದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರಾ. ಇನ್ನು ಬಣ್ಣದ ಬಳಕೆಯಾಗಿ ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವುದು. ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿಯ ಮುಂದೆ
ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಿ. ಇದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ, ಗಾಯದ ನಂತರದ ನೋವು ನಿಮ್ಮನ್ನ ದುರ್ಬಲಗೊಳಿಸಬಾರದು. ಬದಲಾಗಿ ಅದು ನಿಮ್ಮನ್ನ ಜೀವನದ ಅತಿ ದೊಡ್ಡ ಪಾಠ ಕಲಿಯಲು ಶಕ್ತರನ್ನಾಗಿ ಮಾಡಬೇಕು. ನೆನಪಿಡಿ, ಕತ್ತಲೆ ದಟ್ಟವಾಗಿದ್ದಷ್ಟು ಬೆಳಕು ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮ ಒಳಗಿನ ಶಕ್ತಿಯನ್ನ ನಂಬಿ ನೀವು ಮುನ್ನಡೆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಶಸ್ಸನ್ನ ತಡೆಯಲಾರರಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಾರ್ಯಕ್ಷಮತೆಯನ್ನ ಪರೀಕ್ಷಿಸುವಂತಹ ಸಂದರ್ಭಗಳು ಎದುರಾಗಬಹುದು. ಆದರೆ ಧೃತಿಗೆಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಬ್ಬಿಣ, ತೈಲ ಅಥವಾ ರಾಸಾಯನಿಕ ವಸ್ತುಗಳ ವ್ಯಾಪಾರವನ್ನ ಮಾಡುವವರಿಗೆ ಇಂದು ವಿಶೇಷ ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಲಾಭವನ್ನ ನಿರೀಕ್ಷಿಸಬಹುದು. ಹಣಕಾಸಿನ ಹರಿವು ಸಮಾಧಾನವನ್ನ ತರುವಂತದ್ದು. ಆದರೆ ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಾದ ವಿವಾದಗಳು ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಪ್ರೇಮಿಗಳಿಗೆ ಇಂದು ಸಮಾಧಾನಕರವಾದಂತಹ ದಿನವಾಗಿದ್ದು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನವಾಗಿದೆ. ಅಜೀರ್ಣ ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಕೂಡ ಕಾಡುವಂತಹ ದಿನ. ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಬೇಕಾಗತ್ತೆ. ವಾಹನ ಚಲಿಸುವಾಗ ಜಾಗರೂಕರಾಗಿರುವುದು ಕೂಡ ಅತ್ಯಗತ್ಯವಾಗಿರುವಂಥದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಮಂಗಳನ ಪ್ರಭಾವ ಸಕಾರಾತ್ಮಕವಾಗಲು ಹನುಮಾನ್ ಚಾಲೀಸವನ್ನ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು. ಇನ್ನು ಸಂಕಲ್ಪವನ್ನ ಮಾಡಬೇಕಾಗುತ್ತೆ. ಓಂ ಅಂಗರಕಾಯ ನಮಃ ಎಂಬ ಮಂಗಳ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ದಿನದ ಕಾರ್ಯಗಳನ್ನ ಆರಂಭಿಸುವುದು ಕೂಡ ಇದರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು. ಇನ್ನು ಬಡವರಿಗೆ ಆಗಿರಬಹುದು ಅಥವಾ ಅರ್ಹರಿಗೆ ಕೆಂಪು ಬಣ್ಣದ ಧಾನ್ಯಗಳು ಅಥವಾ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರ. ಇನ್ನು ಶುಕ್ರವಾರವಾಗಿರುವುದರಿಂದ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲಿ ಜಯವನ್ನ ಖಂಡಿತವಾಗಿಯೂ ನೀವು ಪಡೆಯುತ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಅದೃಷ್ಟವನ್ನ ಕಾಣ್ತೀರಾ. ಧನುರಾಶಿಯವರು, ನಿಮ್ಮ ಸಾಹಸ ಮನೋಭಾವವೇ ನಿಮ್ಮ ಶಕ್ತಿ. ಇಂದಿನ ಸವಾಲುಗಳನ್ನ ಸ್ಮಿತಪೂರ್ಣಕವಾಗಿ ಎದುರಿಸಬೇಕಾಗುತ್ತೆ. ಪರಿಸ್ಥಿತಿ ನಿಮ್ಮ ಪರವಾಗಲಿದೆ. ಗುರಿ ತಲುಪುವಂತಹ ದಾರಿಯಲ್ಲಿ 100 ಅಡೆತಡೆಗಳು ಬರಬಹುದು. ಆದರೆ ಆ ಅಡೆತಡೆಗಳೇ ನಿಮ್ಮ ಸಾಧನೆಯ ಕಥೆಗೆ ಮೆರುಗನ್ನ ನೀಡುತ್ತವೆ. ಸೋಲನ್ನ ಮೆಟ್ಟಿ ನಿಲ್ಲುವವನು ಮಾತ್ರ ಶಿಖರವನ್ನ ಏರಬಲ್ಲ. ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಡಿ. ಆಗ ಯಶಸ್ಸು ತಾನಾಗಿಯೇ ಬರುವಂತದ್ದನ್ನ ನೀವು ಈ ದಿನ ನೋಡ್ತೀರ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ದಿನವಾಗಲಿದೆ. ನಿಮ್ಮ ದೀರ್ಘಕಾಲದ ಯೋಜನೆಯೊಂದು ಕಾರ್ಯಗತಗೊಳ್ಳಲಿದ್ದು ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೆಯುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಬರಲಿವೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನ ಗಮನಿಸುವುದು ಒಳ್ಳೆಯದು. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇಂದು ಹೆಚ್ಚಿನ ಯಶಸ್ಸು ಕೂಡ ಇರುವಂತದ್ದು. ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಮಿಶ್ರ ಫಲ ಕೂಡ ಸಿಗುವಂತದ್ದು. ಆದಾಯದ ಮೂಲಗಳು ಹೆಚ್ಚಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಅನಗತ್ಯ ಸಾಲ ಮಾಡುವುದು ಅದು ಒಳ್ಳೆಯದಲ್ಲ. ಸಂಜೆಯ ವೇಳೆಗೆ ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ಮನಸ್ಸಿಗೆ ಸಮಾಧಾನ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವಿವಾಹಿತರಿಗೆ ಮನಸ್ಸಿಗೊಪ್ಪುವಂತಹ ಸಂಬಂಧಗಳು ಹುಡುಕಿಕೊಂಡು ಬರುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಧನುರಾಶಿಯವರು ಇಂದು ಆಹಾರದ ಕಡೆಗೆ ಹೆಚ್ಚಿನ ಗಮನವನ್ನ ನೀಡಬೇಕಾಗುತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ರಕ್ತದೊತ್ತಡದಲ್ಲಿ ಏರಿಳಿತಗಳು ಆಗುವಂತಹ ಸಂಭವವಿದೆ. ಯೋಗ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗತ್ತೆ. ಇಂದು
ಹಳದಿ ಹೂವಿನ ದಾನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಗುರುಗ್ರಹದ ಅನುಗ್ರಹಕ್ಕಾಗಿ ಹಿರಿಯರ ಮತ್ತು ಗುರುವಿನ ಆಶೀರ್ವಾದವನ್ನು ಪಡೆಯಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡ್ಕೊಳ್ಳುವಂಥದ್ದು. ಇಂದು ಸಕ್ಕರೆ ಅಥವಾ ಅಕ್ಕಿಯನ್ನ ದಾನವಾಗಿ ಮಾಡುವುದು ಪುಣ್ಯಪ್ರದ. ಇದು ಶುಕ್ರ ದೋಷಗಳನ್ನ ಕಡಿಮೆ ಮಾಡುವಂಥದ್ದು. ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಾಯಂಕಾಲ ಮಹಾಲಕ್ಷ್ಮಿಯ ಮುಂದೆ ದೀಪವನ್ನು ಹಚ್ಚಿ ಲಲಿತ ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ಬಳಸುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡಿದರೆ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಈ ದಿನ ನೀವು ಯಶಸ್ಸನ್ನ ಕಂಡೇ ಕಾಣ್ತೀರಾ. ಮಕರ ರಾಶಿಯವರೇ, ಗೆಲುವಿನ ಮೆಟ್ಟಲುಗಳು ಯಾವಾಗಲೂ ಕಷ್ಟದಿಂದಲೇ ನಿರ್ಮಾಣವಾಗಿರುತ್ತವೆ. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೇರಿಸುವುದು. ಸೂರ್ಯ ಉದಯಿಸುವುದು ಕತ್ತಲೆಯನ್ನ ಸರಿಸಲು ಮಾತ್ರವಲ್ಲ, ಹೊಸ ಭರವಸೆಗಳನ್ನ ನೀಡಲು ಕೂಡ ಆ ಸೂರ್ಯನು ಬರುವಂಥದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಹಾದಿ ಸುಗಮವಾಗಲಿದೆ. ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸುತ್ತಿದ್ದರೆ ಇಂದು ಸರಿಯಾದ ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮವಾಗಿರುವಂಥದ್ದು. ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ಲಾಭವಾಗುವಂತಹ ಯೋಗವೂ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನ. ಬಾಕಿ ಇರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಒಳ್ಳೆಯ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಸಂಯಮದಿಂದ ಅವೆಲ್ಲವೂ ನಿವಾರಣೆಯಾಗುತ್ತವೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಬರಲಿವೆ. ಕಬ್ಬಿಣ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ನೋಡ್ಕೋಬೇಕಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ಅನಿರೀಕ್ಷಿತ ಉಡುಗೊರೆ ಪಡೆಯುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಸಂಜೆಯ ವೇಳೆಗೆ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣವನ್ನ ನೋಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲಿತಾಂಶಗಳನ್ನ ನೋಡುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ಸಂಬಂಧಿಸಿದಂತಹ ನೋವುಗಳು ಕಾಡಬಹುದಾದಂತಹ ದಿನ. ಆದ್ದರಿಂದ ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯವನ್ನಾದರೂ ಕೂಡ ಯೋಗ ಆಗಿರಬಹುದು ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ಅವಶ್ಯಕತೆಯಾದಂತ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥದ್ದು. ಇನ್ನು ಪರಿಹಾರಗಳನ್ನು ನೋಡುವುದಾದರೆ ಶನೇಶ್ವರ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವಂಥದ್ದು. ಇಂದು ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಅಳಿಲು ಸೇವೆಯನ್ನ ಮಾಡಬೇಕಾಗುತ್ತೆ. ಹಸಿದಂತಹ ಪ್ರಾಣಿಗಳಿಗೆ ಅಥವಾ ಕಪ್ಪು ನಾಯಿಗೆ ಸ್ವಲ್ಪ ಆಹಾರವನ್ನ ನೀಡಿ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗವಾದುದು. ಇನ್ನು ಜಲದವನ್ನ ದಾನವನ್ನ ಮಾಡುವಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ಸೇವೆಯನ್ನ ಮಾಡುವುದು ಅಥವಾ ಬಾಯಾರಿದವರಿಗೆ ನೀರನ್ನ ನೀಡುವುದು ನಿಮ್ಮ ಪುಣ್ಯವನ್ನ ವೃದ್ಧಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 4 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ. ಕುಂಭರಾಶಿಯವರೇ, ಗಾಳಿ ಬೀಸುವ ದಿಕ್ಕಿಗೆ ಹರಿಯುವುದು ಸಾಮಾನ್ಯ ಲಕ್ಷಣ. ಆದರೆ ಗಾಳಿಯ ದಿಕ್ಕನ್ನೇ ಬದಲಿಸಿ ಗುರಿ ತಲುಪುವುದು ಅಸಾಮಾನ್ಯರ ಲಕ್ಷಣ. ಕುಂಭರಾಶಿಯವರೇ, ನಿಮ್ಮಲ್ಲಿ ಅಸಾಮಾನ್ಯವಾದಂತಹ ಶಕ್ತಿ ಇದೆ. ಸವಾಲುಗಳನ್ನ ಕಂಡು ಅಂಜಬೇಡಿ. ಅವುಗಳನ್ನೇ ನಿಮ್ಮ ಏಣಿಯನ್ನಾಗಿ ಮಾಡಿಕೊಂಡು ಆ ಏಣಿಯನ್ನ ಯಶಸ್ಸು ಎಂಬುವ ಒಂದು ಏಣಿಯನ್ನ ಹತ್ತಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಹೆಚ್ಚಿಸುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಧ್ಯಮವಾದಂತಹ ಫಲವನ್ನ ನೋಡ್ತೀರಾ. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತೆರೆನೋವು ಕೂಡ ಕಾಡಬಹುದಾದಂತಹ ದಿನ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಆದ್ಯತೆಯನ್ನು ನೀಡಿ. ಸಾತ್ವಿಕ ಆಹಾರ ಸೇವನೆ ನಿಮ್ಮ ಜೀರ್ಣಕ್ರಿಯೆಗೆ ಉತ್ತಮವಾಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಇಂದು ಆರ್ಥಿಕವಾಗಿ ಸ್ಥಿರತೆಯನ್ನ ಕಂಡುಕೊಳ್ಳುವಂತಹ ದಿನವಾಗಿದೆ ನಿಮಗೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದಂತಹ ಹಣಕಾಸಿನ ವ್ಯವಹಾರಗಳು ಇಂದು ಚುರುಕುಗೊಳ್ಳುವಂಥದ್ದನ್ನ ನೋಡ್ತೀರ. ಹೂಡಿಕೆ ಮಾಡುವ ಮುನ್ನ
ಮಾರುಕಟ್ಟೆಯ ಸ್ಥಿತಿಗತಿಯನ್ನ ಸರಿಯಾಗಿ ಗಮನವನ್ನ ಇಟ್ಟು ನೋಡಬೇಕಾಗತ್ತೆ. ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಹಣ ವ್ಯಯಿಸುವುದನ್ನ ಆದಷ್ಟು ತಪ್ಪಿಸಿದ್ದಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದು ಸುಧಾರಣೆಗೆ ಬರುವಂತದ್ದನ್ನ ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲಿತಾಂಶಗಳು ಇರುವಂತದ್ದು. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹೆಗಲೇರಬಹುದು. ನಿಮಗೆ ಇವುಗಳನ್ನ ಆತ್ಮವಿಶ್ವಾಸದಿಂದ ನಿಭಾಯಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ತಾಂತ್ರಿಕ ಆಗಿರಬಹುದು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿಪರ ದಿನವಾಗಿರುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ. ಇಂದು ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಕುಂಭ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಸಂಜೆ ವೇಳೆ ಶನಿ ಚಾಲೀಸ ಆಗಿರ್ಬೋದು ಅಥವಾ ಶನಿ ಅಷ್ಟೋತ್ತರವನ್ನ ಪಠಿಸುವುದು ಕೆಲಸದಲ್ಲಿನ ವಿಳಂಬವನ್ನ ತಪ್ಪಿಸುವಂಥದ್ದು. ಇನ್ನು ದಾನವಾಗಿ ನಿರ್ಗತಿಕರಿಗಾಗಿರ್ಬೋದು ಅಥವಾ ಹಸಿದವರಿಗಾಗಿರ್ಬೋದು ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ದೀಪಾರಾಧನೆ ಎಂಬುದನ್ನ ಅಶ್ವತ್ಥ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ನಿಮ್ಮ ಮಾನಸಿಕ ಶಾಂತಿಗೆ ಮತ್ತು ಕಾರ್ಯಸಿದ್ಧಿಗೆ ದಾರಿಯಾಗುವಂಥದ್ದು. ಇನ್ನು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಮಹಾಲಕ್ಷ್ಮಿಗೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಹೂಗಳನ್ನ ಅರ್ಪಿಸಿ ಲಲಿತ ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಆಗ ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸನ್ನ ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರೇ, ನಿಮ್ಮ ಅಂತಃಪ್ರಜ್ಞೆಯು ನಿಮ್ಮ ಶಕ್ತಿಯಾಗಿರುವಂತದ್ದು. ಜಗತ್ತು ನಿಮ್ಮನ್ನ ಗೊಂದಲಕ್ಕೀಡು ಮಾಡಿದರೂ ಕೂಡ ನಿಮ್ಮ ಮನಸ್ಸಿನ ಧ್ವನಿಯನ್ನ ಆಲಿಸಬೇಕಾಗುತ್ತೆ. ಆಗ ಮಾತ್ರ ಗೆಲುವು ನಿಮ್ಮದಾಗುವಂಥದ್ದು. ನದಿ ತನ್ನ ಹಾದಿಯಲ್ಲಿ ಬರುವಂತಹ ಕಲ್ಲುಗಳನ್ನ ಒಡೆದು ಸಾಗುವುದಿಲ್ಲ, ಬದಲಾಗಿ ತನ್ನ ಹಾದಿಯನ್ನ ಬದಲಿಸಿ ಗುರಿಯನ್ನ ತಲುಪುತ್ತದೆ. ಜೀವನದಲ್ಲಿ ಅಡೆತಡೆಗಳು ಬಂದಾಗ ಧೃತಿಗೆಡಬೇಡಿ. ಅವುಗಳನ್ನ ದಾಟಿ ಹೋಗುವಂತಹ ಮಾರ್ಗವನ್ನ ನೀವು ಹುಡುಕಿಕೊಳ್ಳಬೇಕಾಗುತ್ತೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಯಶಸ್ಸಿನ ಗುಟ್ಟಾಗುವಂಥದ್ದು. ಇಂದು ಆರ್ಥಿಕವಾಗಿ ಸುಧಾರಣೆಯ ದಿನ. ಬರಬೇಕಾಗಿದ್ದಂತಹ ಹಳೆಯ ಸಾಲದ ಹಣ ಮರಳಿ ಬರಬಹುದು. ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದರೆ ಸುಖಭೋಗದ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಸಂಜೆಯ ವೇಳೆಗೆ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಂಭವ ಕೂಡ ಇರುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಅತ್ಯಂತ ಸಕಾರಾತ್ಮಕ ದಿನವಾಗಿರುವಂಥದ್ದು. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕ್ರಿಯಾತ್ಮಕ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮನ್ನಣೆಯೂ ಕೂಡ ದೊರೆಯಲಿದೆ. ಮೇಲಾಧಿಕಾರಿಗಳ ವಿಶ್ವಾಸವನ್ನ ಗಳಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಮನಸ್ಸಿನ ಗೊಂದಲಗಳನ್ನ ಹಂಚಿಕೊಳ್ಳುವುದರಿಂದ ನೆಮ್ಮದಿಯೂ ಕೂಡ ದೊರಕುವಂತದ್ದು. ಇನ್ನು ಮಕ್ಕಳಿಂದ ಶುಭ ಸಮಾಚಾರ ಕೇಳುವಂತಹ ದಿನ. ಅವಿವಾಹಿತರಿಗೆ ವಿವಾಹ ಮಾತುಕತೆಗಳಲ್ಲಿ ಪ್ರಗತಿಯೂ ಕೂಡ ಕಂಡು ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಮಾನಸಿಕ ನೆಮ್ಮದಿಗಾಗಿ ಯೋಗ ಆಗಿರಬಹುದು ಅಥವಾ ಧ್ಯಾನದ ಮೊರೆಯನ್ನ ಹೋಗುವುದು ಕೂಡ ಉತ್ತಮವಾಗಿರುವಂತದ್ದು. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಉಂಟಾಗಬಹುದು. ಕಣ್ಣಿನ ತೊಂದರೆ ಅಥವಾ ನೀರಿನಿಂದ ಹರಡುವಂತಹ ಸೋಂಕಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಆದಷ್ಟು ದ್ರವ ಪದಾರ್ಥಗಳನ್ನ ಸೇವಿಸುವುದು ಕೂಡ ನಿಮ್ಮ ಆರೋಗ್ಯವನ್ನ ಕಂಟ್ರೋಲ್ ಮಾಡ್ಕೋಬಹುದು ನೀವು. ಇನ್ನು ಲಕ್ಷ್ಮೀಯ ನಾರಾಯಣನ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ವಿಷ್ಣು ಅಥವಾ ಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸುವುದರಿಂದ ಸೌಭಾಗ್ಯ ವೃದ್ಧಿ ಆಗುವಂತದ್ದು. ಇನ್ನು ಗುರುವಿನ ಸ್ತೋತ್ರವನ್ನ ಪಠಿಸುವಂತದ್ದು. ಮುಂಜಾನೆ ಆಗಿರಬಹುದು ಅಥವಾ ಸಂಜೆಯ ಟೈಮ್ ಅಲ್ಲಿ ಗುರು ಅಷ್ಟೋತ್ತರವನ್ನ ಅಥವಾ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾನಸಿಕ ಸ್ಥಿರತೆಯನ್ನ ಕೊಡುವಂತದ್ದು. ಇನ್ನು ದಾನವನ್ನ ಮಾಡುವಂತದ್ದು. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನ ನೀಡಬೇಕಾಗುತ್ತೆ. ನಿರ್ಗತಿಕರಿಗೆ ಸಿಹಿ ಪದಾರ್ಥಗಳನ್ನ ಹಂಚುವುದರಿಂದ ಜಾತಕದ ದೋಷಗಳು ಕೂಡ ನಿವಾರಣೆ ಆಗುವಂತದ್ದು. ಇಂದು ತಿಳಿ ಹಳದಿ ಅಥವಾ ಕ್ರೀಮ್ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಖಂಡಿತವಾಗಿ ಈ ದಿನ ನೀವು ಕಂಡೇ ಕಾಣ್ತೀರಾ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.